Political mind is egoistic mind. The way of thinking is politics. ಎಲ್ಲದರಲ್ಲೂ ಪಾಲಿಟಿಕ್ಸ್ ಅಂದರೆ ನಂಬರ್ ಜಾಸ್ತಿ ಇರುತ್ತೆ ತಲೆಯಲ್ಲಿ ವರ್ಡ್ಸ್ಗಿಂತ. ಕ್ರೌಡ್ ಎಲ್ಲಿದೆ, ಆ ಕ್ರೌಡ್ ಅದು ನೋಡಿದ ತಕ್ಷಣ ಇಲ್ಲಿ ಬೆಳವಣಿಗೆ ಇದೆ. ಗ್ರೋಯಿಂಗ್ ಈಸ್ ನಾಟ್ ಆಲ್ವೇಸ್ ಅಬೌಟ್ ಕ್ರೌಡ್. ಅದಲ್ಲ ಅಂತಲೂ ಹೇಳಲ್ಲ, ನಾಟ್ ಆಲ್ವೇಸ್. ಒಂದು ಗುಂಪು ಜನ ಸೇರಿದ ಅಲ್ಲಿ ಬಲ ಇದೆ. ನೋ, ಕಲೆಕ್ಟಿವ್ ಸೈಕಾಲಜಿ ಅದು. ಸುಮ್ಮನೆ ಎಲ್ಲರೂ ಬ್ಲೈಂಡಾಗಿ ಒಂದು ಕಡೆ ಸೇರಿರ್ತಾರೆ. ವೋಟ್ ಹಾಕೋರು ಎಲ್ಲರೂ ಏನೋ ಒಂದು ಕಾರಣಕ್ಕೆ ಸೇರಿರ್ತಾರೆ, ಏನೋ ಒಂದು ಕಾರಣಕ್ಕೆ ವೋಟ್ ಹಾಕ್ತಾರೆ. ಅವ್ರ ತಲೆಯಲ್ಲಿ ಏನು ಸೂಕ್ಷ್ಮತೆ ಇರಲ್ಲ. ಗುಂಪು ಅಂತ. ರಿಯಲ್ ಗ್ರೋಯಿಂಗ್ ಈಸ್ ನಾಟ್ ಆಲ್ವೇಸ್ ಅಬೌಟ್ ಕ್ರೌಡ್. ಒಂದೊಂದು ಸತಿ ಕ್ರೌಡಲ್ಲಿ ಬೆಳವಣಿಗೆ ಆಗಲ್ಲ. ಗುಂಪಿನಲ್ಲಿ ಇರ್ತಾ ಇದ್ರೆ ಯಾವಾಗಲೂ 24 ಗಂಟೆನೂ ಒಬ್ಬರು ಆಚೆ ಬರಬೇಕಾಗತ್ತೆ ಬೆಳೆಯೋಕ್ಕೆ. ಯು ವಾಕ್ ಅಲೋನ್ ಅವೇ ಫ್ರಮ್ ದಿ ಕ್ರೌಡ್. ಆಗಲೇ ನಾವು ನಮ್ಮ ಮೇಲೆ ಫೋಕಸ್ ಮಾಡೋಕ್ಕಾಗೋದು. ಯಾವಾಗಲೂ ಬೇರೆಯವ್ರ ಜೊತೆ ಇದ್ದರೆ ನಮ್ಮನ್ನು ಹೇಗೆ ಫೋಕಸ್ ಮಾಡ್ತೀವಿ? ನಮ್ಮ ಮೇಲೆ ನಾವು ಫೋಕಸ್ ಮಾಡ್ಕೊಳ್ಳೋದ್ರಿಂದಲೇ ನಿಜವಾದ ಸಾಧನೆ, ಸಂಶೋಧನೆ, ಗ್ರೋತ್ ಎಲ್ಲ ಆಗೋದು. ನಾವು ಒಬ್ಬರೇ ಇರಬೇಕು. ಸೊ ಯು ಕ್ಯಾನ್ ಫೋಕಸ್ ಆನ್ ಯುವರ್ ಸೆಲ್ಫ್. ಜ್ಞಾಪಕ ಇಟ್ಕೊಳ್ಳಿ, ಯಾವಾಗಲೂ ಸ್ಟ್ರಾಂಗ್ ಆಗಿರೋ ಮರಗಳು ಅದು ಕೂಡ ಎತ್ತರಕ್ಕೆ ಬೆಳೆಯುತ್ತೆ ಅನ್ನೋದನ್ನು ಮರಿಬಾರ್ದು. ಆ ಸ್ಟ್ರೆಂತ್ ಬರೋದು ನಮ್ಮ ಒಳಗಡೆ ಇರೋ ಸ್ಟ್ರೆಂತ್. ಸುಮ್ಮನೆ ಕ್ರೌಡ್ ನೋಡಿ ಮೋಸ ಹೋಗೋದು. ಎಲ್ಲರೂ ತೊಗೋತಾ ಇದ್ದಾರೆ, ನಾವು ತೊಗೊಳ್ಳೋಣ, ಎಷ್ಟು ಇವಾಗ ಟ್ರೆಂಡ್ ಅದಿದೆ, ಎಲ್ಲರೂ ಅದು ಮಾಡ್ತಿದ್ದಾರೆ, ನಾನು ಮಾಡೋಣ. ಇದು ಬಹಳ ಆರ್ಡಿನರಿ, ಸೂಪರ್ಫಿಷಿಯಲ್ ವೇ ಆಫ್ ಲುಕಿಂಗ್ ಅಟ್ ಥಿಂಗ್ಸ್. ನಾವು ಯಾವಾಗಲೂ ಸೂಪರ್ಫಿಷಿಯಲ್ ಬೇಡ, ಸೆಂಟ್ರ್ ಕಡೆ ನೋಡೋಣ, ಡೀಪಾಗಿ ನೋಡೋಣ, ಸೂಕ್ಷ್ಮವಾಗಿ ನೋಡೋಣ, ಸ್ಪೆಷಲ್ ಆಗಿ ನೋಡೋಣ. ಸ್ಪೆಷಲ್ ಆಗಿರೋದು ಸಿಗತ್ತೆ ಕೇಳೋಕ್ಕೆ, ಅನುಭವಿಸೋಕ್ಕೆ.